ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ವೆಲ್ಕಮ್ ಬ್ಯಾಕ್ ಟು ಕಲಿಕೆ ವಿತ್ ಪ್ರಜ್ವಲ್ ಫಾರಿಕೋ. ಆ್ಯಂಡ್ ಸೊ ಎಲ್ಲರಿಗೂ ಸಿ ಟಿ ರಿಸಲ್ಟ್ಸ್ ಔಟ್ ಆಗಿದೆ. ಆ್ಯಂಡ್ ನಾವು ವಿಲ್ ಬಿ ಥಿಂಕಿಂಗ್ ನಂದು ಇಷ್ಟು ರ್ಯಾಂಕ್ ಬಂದಿದೆ ಮೆಡಿಕಲಲ್ಲಿ, ನಿಮ್ಮದು ಅಗ್ರಿ ಪ್ರಾಕ್ಟಿಕಲಿಂದ ಹಿಡ್ಕೊಂಡು ಇಂಜಿನಿಯರಿಂಗಿಂದ ಹಿಡ್ಕೊಂಡು ಡಿಫ್ರೆಂಟ್ ಏನೇನು ಕೋರ್ಸಸ್ ಬರುತ್ತೆ ಎಲ್ಲದರಲ್ಲೂ ಅದರದೇ ಅಂತ ರ್ಯಾಂಕಿಂಗನ್ನು ಕೊಟ್ಟಿದ್ದಾರೆ. ಬೇಸ್ಡ್ ಆನ್ ಯುವರ್ ಪಿ ಸಿ ಎಮ್ ಬಿ ಮಾರ್ಕ್ಸ್, ಪಿ ಸಿ ಬಿ ಮಾರ್ಕ್ಸ್ ಅಥವಾ ಪಿ ಸಿ ಎಮ್ ಮಾರ್ಕ್ಸ್ ಫಾರ್ ಇಂಜಿನಿಯರಿಂಗ್ ಕನ್ಸಿಡರ್ ಮಾಡಿ, ಅಥವಾ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ನ ಯಾರು ಬರೆದಿದ್ದಾರೆ ಅವ್ರನ್ನ ಕನ್ಸಿಡರ್ ಮಾಡಿ ಹಲವಾರು ರ್ಯಾಂಕಿಂಗ್ಗಳನ್ನು ಕೊಟ್ಟಿದ್ದಾರೆ. ಸೊ ಈ ರ್ಯಾಂಕಿಂಗನ್ನು ಯೂಸ್ ಮಾಡಿ ಸೊ ನೀವು ಏನು ಯೂಸ್ ಮಾಡಿಕೊಂಡು ನಿಮಗೆ ಆ ಕಾಲೇಜ್ ಸಿಗುತ್ತಾ ಇಲ್ವಾ, ಪರ್ಟಿಕ್ಯುಲರ್ ಕಾಲೇಜ್ ಸಿಗುತ್ತಾ ಇಲ್ವಾ, ಸೊ ಅದನ್ನು ಯಾವ ಥರ ಏನು ಯೂಸ್ ಮಾಡಿಕೊಂಡು ಚೆಕ್ ಮಾಡ್ಬೋದು ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡೋಣ ಅಂತ ಅನ್ಕೊಂಡೆ. ಸೊ ದಟ್ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ಇದರಲ್ಲಿ ಏನಂತ ಹೇಳ್ಬೋದು ಅಂದರೆ ಅಟ್ಲೀಸ್ಟ್ ಒಂದು 50-60% ನಿಮಗೆ ಒಂದು ಅಕ್ಯುರೇಸಿ ಸಿಗ್ತಾ ಹೋಯಿತು ಅಂತ ಹೇಳಿದ್ರೆ ಬೇರ್ ಮಿನಿಮಮ್ ಹೇಳ್ತಾ ಇರೋದು. ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ನನಗೆ ಆ ಕಾಲೇಜ್ ಸಿಗ್ಬೋದಾ ಇಲ್ವಾ ಅಂತ ಹೇಳಿ. ಆ್ಯಂಡ್ ಆಪ್ಷನ್ ಎಂಟ್ರಿ ಮಾಡಿಕೊಂಡು ಸೊ ದಟ್ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ರೌಂಡ್ ತನಕ ಕಾಯಬೇಕಾಗುತ್ತೆ ಅಂತ ಎಲ್ಲ. ಸೊ ನೀವು ಯಾವ್ಯಾವ ಆ ಥರ ನೀವು ಕಾಲೇಜನ್ನ ನೋಟ್ ಡೌನ್ ಮಾಡ್ಕೋಬೋದು ಎಲ್ಲದನ್ನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಅಂದರೆ ಸಿ ಇ ಟಿ ಆದಮೇಲೆ ಸಿ ಇ ಟಿ ರಿಸಲ್ಟ್ಸ್ ಬಂದಮೇಲೆ ಮುಂದೆನೋ ಅಂತ ಹೇಳಿ. ಸೊ ಅಲ್ಲಿ ಹೋಗಿ ನೋಡೋದಾದರೆ ದಯವಿಟ್ಟು ಒಂದು ಕ್ಲಾರಿಟಿಗೋಸ್ಕರ ವಿಡಿಯೋನ ನೋಡ್ಬೋದು. ಆ್ಯಂಡ್ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಫಾರ್ ದಿಸ್ ವಿಡಿಯೋ. ಆ್ಯಂಡ್ ದಿಸ್ ವಿಡಿಯೋ ಐ ಜಸ್ಟ್ ವಾಂಟ್ ಟು ಕೀಪ್ ಇಟ್ ಜಸ್ಟ್ ವೆರಿ ಸಿಂಪಲ್. ಒಂದು ಸ್ವಲ್ಪ ಹಂಗೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇವಾಗ ನಿಮ್ಮದು KCET 2026 ರಿಸಲ್ಟ್ಸ್ ಏನಿದೆ ಅದು ಬಂದಾಗಿದೆ. 2026 ರಿಸಲ್ಟ್ಸ್ ಬಂದಿದೆ. ಸೊ ನೆಕ್ಸ್ಟು ಈ ರಿಸಲ್ಟ್ಸ್ನ PCMB ಮಾರ್ಕ್ಸ್ ಮೇಲೆ ನಿಮ್ಮದು PUC ಆದ PCMB ಮಾರ್ಕ್ಸ್ ಏನಿತ್ತು ಅದ್ರ ಮೇಲೆ ಇರ್ಬೋದು. ಅದಾದಮೇಲೆ ಇಂಜಿನಿಯರಿಂಗ್ ಆದರೆ PCM ಮಾರ್ಕ್ಸು. ಅದಾದಮೇಲೆ ಫಾರ್ಮ್ ಸೈನ್ಸ್ ಕೋರ್ಸಸ್ಗೆ ಏನಿದೆ ಅದಕ್ಕೆ ಫಿಸಿಕ್ಸು, ಬಯಾಲಜಿ ಮತ್ತು ಕೆಮಿಸ್ಟ್ರಿ ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ. ಸೊ ಹೋಪ್ ಎಲ್ಲರೂ ಇಲ್ಲಿ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡಿದ್ದೀರಾ, ಅಥವಾ ಏನೇನು ಮಾರ್ಕ್ಸ್ನ ಸ್ಕೋರ್ ಮಾಡಿದ್ರೆ ಅದ್ರ ಮೇಲೆ ನನಗೆ ಕಾಲೇಜ್ ಲಿಸ್ಟು ಬೇಕು, ಅಥವಾ ನಾನು ಯಾವ ಥರ ಕಾಲೇಜಿಗೆ ಕಾಯ್ಬೋದಾ ಇಲ್ವಾ, ಆ ಕಾಲೇಜ್ ಸಿಗುತ್ತಾ ಇಲ್ವಾ ಅಂತ ನಿಮಗೆ ಏನಾದರೂ ಡೌಟ್ ಇದ್ದರೆ ಬೇಸ್ಡ್ ಆನ್ ಲಾಸ್ಟ್ ಇಯರ್ ಕಟ್ ಆಫ್ ಏನಿತ್ತು ಅದ್ರ ಮೇಲೆ ಯಾವ ಥರ ಟೆಸ್ಟ್ ಮಾಡ್ಬೋದು ಅಂತ ಒಂದು ಚೆಕ್ ಮಾಡೋಣ. ಅದೆಲ್ಲಿ ಹೆಂಗೆ ಹೋಗಿ ಮಾಡ್ಬೋದು ಅಂತ ಹೇಳ್ತೀನಿ ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ಸು. ಇದಕ್ಕಿಂತ ಮುಂಚೆ ನಾನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಫಸ್ಟು ಆಪ್ಷನ್ ಎಂಟ್ರಿಯಲ್ಲಿ ಏನಂತ ಹೇಳಿದ್ರೆ ನಿಮಗೆ ಮಾಕ್ ಅಲಾಟ್ಮೆಂಟ್ ಅಂತ ಬಿಡ್ತಾರೆ. ಫಸ್ಟು ಮಾಕ್ ಅಲಾಟ್ಮೆಂಟ್ ಇರುತ್ತೆ. ಅಲ್ಲಿ ನೀವು ಅಪ್ಲೈ ಮಾಡಿದಂಥ ಏನೇನು ಕಾಲೇಜಸ್ನ ಸೆಲೆಕ್ಟ್ ಮಾಡಿರ್ತೀರಲ್ಲ ಅಲ್ಲಿ ನಿಮಗೆ ಸಿಗುತ್ತೆ ಇಲ್ವಾ ಅಂತ ಒಂದು ಐಡಿಯಾ ಸಿಗುತ್ತೆ. ಇದು ರಿಯಲ್ ಮಾಕ್ ಅಲಾಟ್ಮೆಂಟ್ ಅಲ್ಲ, ಜಸ್ಟು ನಿಮಗೊಂದು ಐಡಿಯಾ ಸಿಗುತ್ತೆ ನೀವು ಯಾವ ಥರ ಕಾಲೇಜ್ನ ಅಪ್ಲೈ ಮಾಡಿದ್ರೆ ಯಾವ ಥರ ಸಿಗುತ್ತೆ ಅಂತ ಒಂದು ಐಡಿಯಾ ಸಿಗುತ್ತೆ. ಸೊ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಳೋದಂತ ಆದರೆ, ಸೊ ನಾನು ಫಸ್ಟಿಂದ ನನಗೆ ಫಾರೆಸ್ಟಿನೇ ಸಿಗ್ತಾ ಇತ್ತು. ಅದು ಕಾಲೇಜ್ ಆಫ್ ಫಾರೆಸ್ಟ್ರಿ ಸಿರ್ಸಿನೇ ಸಿಗ್ತಾ ಇತ್ತು. ನಾನು 3rd ರೌಂಡ್ ತನಕನೂ ಕಾಯ್ದಿದ್ದೆ ವೆಟರ್ನರಿ ಸಿಗ್ಬೋದಾ ಅಂತ ಹೇಳಿ, ಬಟ್ ಅದು ಸಿಗಲಿಲ್ಲ. ಸೊ ನಾನು 3rd ರೌಂಡ್ ತನಕನೂ ಕಾಯ್ತಾ ಇದ್ದೆ. ಸೊ ಈ ಥರ ನಿಮಗೆ ಒಂದು ಐಡಿಯಾ ಸಿಗ್ತಾ ಹೋಗುತ್ತೆ, ನಾನು ಅಪ್ಲೈ ಮಾಡಿರೋ ಕಾಲೇಜ್ ಓಕೆನಾ ಬೇಡವಾ, ನಾನು ತಗೋಬೇಕಂತಿರೋ ಕೋರ್ಸ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ನಿಮಗೊಂದು ಕ್ಲಾರಿಟಿ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಮಾಕ್ ಅಲಾಟ್ಮೆಂಟ್ ಬಿಡ್ತಾರೆ. ಸೊ ರೌಂಡ್ 1 ಅಂತ ಬರುತ್ತೆ, ರೌಂಡ್ 2, 3 ಮತ್ತು ಥರ್ಡ್ ಎಕ್ಸ್ಟೆಂಡೆಡ್ ಹತ್ರ 4th ರೌಂಡನ್ನು ಬಿಡ್ಬೋದು. ಸೊ ಫಸ್ಟ್ ರೌಂಡಲ್ಲಿ ನೀವು ಅಕ್ಸೆಪ್ಟ್ ಮತ್ತು ಫ್ರೀಸ್ ಅಂತ ಬರುತ್ತೆ ಆಪ್ಷನ್ಗಳು. ಆಪ್ಷನ್ ಎಂಟ್ರಿ ಫಸ್ಟ್ ರೌಂಡ್ ರಿಸಲ್ಟ್ ಬಂದಾದಮೇಲೆ ಜಸ್ಟ್ ಒಂದು ಸೆಕೆಂಡು, ಇನ್ನೊಂದು ಸ್ವಲ್ಪ ಗೂಗಲಿಗೆ ಹೋಗಿ ಡಿಫ್ರೆಂಟ್ ಅಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಇನ್ KCET ಅಂತ ಓದ್ತಿದ್ರೆ ಜಸ್ಟ್ ಒಂದು ಬೇರ್ ಮಿನಿಮಮ್ ಪ್ರಾಬ್ನ ಕೊಡ್ತಾ ಇದ್ದೀನಿ. ಸೊ ಇಲ್ಲಿಗೆ ಹೋದಾಗ ಅದು ಕೊಡುತ್ತೆ ನೋಡಿ. ಸೊ ಏನಂತ ಹೇಳಿದ್ರೆ ಆಪ್ಷನ್ ಅಕ್ಸೆಪ್ಟ್ ಅಂಡ್ ಫ್ರೀಸ್ ಅಂದರೆ ಚಾಯ್ಸ್ 1 ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಯಾವ ಸೀಟ್ ಬಂದಿದೆ ಅದೇ ನಂಗೆ ಸಾಕಪ್ಪ ಅಂತ ಫೈನಲ್ ಆಗ್ತೀರಾ, ದುಡ್ಡನ್ನು ಕಟ್ತೀರಾ, ಎಲ್ಲ ಫೈನಲ್ ಆಗುತ್ತೆ. ಅಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಅಂತ ಹೇಳಿದ್ರೆ ಸೊ ನೀವು ಫೀಸ್ನ ಕಟ್ತೀರಾ, ನನಗೆ ಸಿಕ್ಕಿರೋ ಕಾಲೇಜ್ ಓಕೆ ಅಂತ ಇದೆ, ಬಟ್ ನಾನು ಅಪ್ಲೈ ಮಾಡಿರೋಂಥ ಮೇಲಿನ ಕಾಲೇಜ್ಗಳು ನನಗೆ ಸಿಗುತ್ತೆ ಅಂತ ನಿಮಗೆ ಒಂದು ಹೋಪ್ಸ್ ಇದ್ರೆ ನೀವು ರೌಂಡ್ 2ಗೆ ಕಾಯ್ತೀರಾ, ಅದೇ ಥರ ಇಟ್ಕೊಳ್ತೀರಾ. ಸೊ ನನಗೆ ಇವಾಗ ಫೀಸ್ನ ಕಟ್ಬಿಟ್ಟು ನೆಕ್ಸ್ಟ್ ಇದು ಮಾಡ್ತಾರೆ, ಅದು ಇಟ್ ವಿಲ್ ಕ್ಯಾರಿ ಆನ್ ಫಾರ್ ದ ನೆಕ್ಸ್ಟ್ ರೌಂಡ್ ಆಸ್ ವೆಲ್. ರಿಜೆಕ್ಟ್ ಆ್ಯಂಡ್ ಫ್ಲೋಟ್ ಅಂತ ಹೇಳಿದ್ರೆ ಸೊ ನನಗೆ ನನಗೆ ಸಿಕ್ಕಿರೋಂಥ ಕಾಲೇಜು ನನಗೆ ಸಮಾಧಾನ ಇಲ್ಲ, ಸೊ ನಾನು ಇಲ್ಲಿ ಫೀಸು ಕೊಟ್ಟಲ್ಲ, ನಾನು ನೆಕ್ಸ್ಟ್ ರೌಂಡಿಗೆ ಡೈರೆಕ್ಟ್ ಹೋಗ್ತೀನಿ, ಯಾವ ಸೀಟ್ನು ಫ್ರೀಸ್ ಮಾಡಲ್ಲ, ಯಾವ ಸೀಟ್ ನಾನು ಬುಕ್ ಮಾಡಲ್ಲ ಅಂತ ಒಂದಿರುತ್ತೆ. ರಿಜೆಕ್ಟ್ ಆ್ಯಂಡ್ ಎಕ್ಸಿಟ್ ಅಂತ ಹೇಳಿದ್ರೆ ನಾನು ಆಪ್ಷನ್ ಎಂಟ್ರಿ ಮೇಲೆ ಡಿಪೆಂಡ್ ಆಗಲ್ಲ, ನಾನು ಏನಿದೆ ಅದನ್ನು ತೆಗೆದಾಕ್ಬಿಡ್ತೀನಿ ಅಂತ
ಹೇಳ್ತಕ್ಕಂಥದ್ದು ಒಂದಿದು. ಜಸ್ಟ್ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ಬಿಕಾಸ್ ತುಂಬ ಜನಕ್ಕೆ ಗೊತ್ತಿಲ್ಲ, ಸಿನ್ಸ್ ದಿಸ್ ಇಸ್ ದ ಫಸ್ಟ್ ಟೈಮ್ ಯು ಆರ್ ಅಪ್ಲೈಯಿಂಗ್ ಫಾರ್ CET ಮತ್ತು ಆಪ್ಷನ್ ಎಂಟ್ರಿ ಹೇಳೋದಾದ್ರೆ, 10 ಕಾಲೇಜ್ ಇರುತ್ತೆ ಅಂತ ಅನ್ಕೊಳ್ಳಿ. 1, 2, 3, 4, 5, 6, 7, 8, 9, 10. ಸೊ ಫಸ್ಟ್ ನೀವು ಆಪ್ಷನ್ ಎಂಟ್ರಿ ಮಾಡಿದಾಗ 9ನೇ ಕಾಲೇಜು ನೀವೇನು ಅಪ್ಲೈ ಮಾಡಿರ್ತಾರೆ ವಿತ್ ಕಾಲೇಜ್ ಕೋಡ್ E009 ಅಥವಾ ಏನೋ ಒಂದು ಕಾಲೇಜ್ ಕೋಡ್ ಇರುತ್ತೆ, ಅದ್ರ ಮೇಲೆ ಅಪ್ಲೈ ಮಾಡಿದಂಥ ಸಂದರ್ಭದಲ್ಲಿ ಸೊ ನಿಮಗೆ ಈ ಕಾಲೇಜ್ ನಿಮಗೆ ಸಮಾಧಾನ ಇದೆ, ಬಟ್ ನಿಮ್ಗೆ ಏನನ್ಸುತ್ತೆ 4th ಕಾಲೇಜ್ ನನಗೆ ಸಿಗ್ಬೋದು ನೆಕ್ಸ್ಟ್ ರೌಂಡ್ಗಳು ಅಂತ ಹೇಳಿದಾಗ, ನನ್ನ ಪ್ರಕಾರ ಬೆಸ್ಟ್ ಆಪ್ಷನ್ ಅಂತ ಹೇಳಿದ್ರೆ ನೀವು ಅಕ್ಸೆಪ್ಟ್ ಮತ್ತೆ ಅಪ್ಗ್ರೇಡ್ ಅಂತ ಮಾಡ್ಕೋಬಹುದು. ಏನಂತ ಹೇಳಿದ್ರೆ, ಇಲ್ಲಿ ಅಕ್ಸೆಪ್ಟ್ ಮತ್ತೆ ಅಪ್ಗ್ರೇಡ್ ಅಂತ ಮಾಡ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ರೌಂಡ್ಗಳಲ್ಲಿ ಏನಾಗುತ್ತೆ, ಈ ಸೀಟ್ ನಿಮಗೆ ಪಕ್ಕ ಆಗಿರುತ್ತೆ, ಪಕ್ಕ ಆಗೇ ಆಗಿರುತ್ತೆ. ನೀವೇನು ತಲೆ ಕೆಡ್ಸ್ಕೊಳ್ಳೋದು ಬೇಡ, ಫೀಸ್ನ ಕಟ್ಟಿ ಫ್ರೀಸ್ ಮಾಡ್ಕೊಳ್ತೀರಾ, ಅಂದ್ರೆ ಅಪ್ಗ್ರೇಡ್ ಮಾಡ್ತೀರಾ, ನನಗಿಲ್ಲಾದ್ರೆ ಈ ಸೀಟ್ ಸಿಗ್ಬೋದಾ ಅಂತ ಹೇಳಿ. ಸೊ ನಿಮಗೆ ಇಲ್ಲಿ ಯಾವುದೋ ಒಂದು ಕಾಲೇಜು ಎಕ್ಸಾಂಪಲ್ ಬಾಗಲಕೋಟೆಲೋ ಅಥವಾ ಬಿಜಾಪುರಲ್ಲೋ ಎಲ್ಲೋ ಒಂದಾಗಿರುತ್ತೆ. ಸೊ ಈ ಕಾಲೇಜ್ ನಿಮ್ಗೆ ಬೆಂಗಳೂರಲ್ಲಿ ಇರುತ್ತೆ, ನಿಮಗೆ ಬೆಂಗಳೂರಲ್ಲಿ ಬಂದು ಓದ್ಬೇಕು ಅಂತ ತುಂಬಾ ಆಸೆ ಇರುತ್ತೆ ಅಂತ ಅನ್ಕೊಳ್ಳಿ. ಇದು ನೀವು ಫಸ್ಟ್ ರೌಂಡಲ್ಲೂ ಬಿಡ್ತೀರಾ, ಸೆಕೆಂಡ್ ರೌಂಡಲ್ಲೂ ಬಿಡುತ್ತೆ, ಸೆಕೆಂಡ್ ರೌಂಡಲ್ಲಿ 7th ಇರೋ ಯಾವುದೋ ಒಂದು ಆಗುತ್ತೆ, ಅದನ್ನು ಬೇಡ ಅಂತ ಬಿಡ್ತೀರಾ. ಥರ್ಡ್ ರೌಂಡಲ್ಲಿ ನಿಮಗೆ ಏನಾಗುತ್ತೆ, ಫೋರ್ತ್ ಇರೋ ಕಾಲೇಜ್ ಅಂದ್ರೆ ಬೆಂಗಳೂರು ಕಾಲೇಜ್ ಆಯಿತು. ನೀವು ಅವಾಗ ಅಕ್ಸೆಪ್ಟ್ ಅಂಡ್ ಫ್ರೀಸ್ ಅಂತ ಏನಿರುತ್ತೆ ಅದನ್ನ ಅಪ್ಲೈ ಮಾಡ್ಕೊಂಡ್ರೆ, ನೀವೇನ್ ಫೀಸ್ ಕಟ್ಟಿರ್ತೀರ ಅದನ್ನ ಕನ್ಸಿಡರ್ ಮಾಡ್ಬಿಟ್ಟು, ಈ ಫೀಸ್ ಕಾಲೇಜಲ್ಲಿ ಏನಿರುತ್ತೆ ಅದನ್ನ ಕನ್ಸಿಡರ್ ಮಾಡಿ ನಿಮಗೆ ಆ ಸೀಟ್ನ ಕೊಡುವಂಥದ್ದು ಒಂದು ಕೆಲಸ ಆಗುತ್ತೆ. ಸೊ ನೆಕ್ಸ್ಟ್ ನೀವು ಕಾಲೇಜಿಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಮಾಡಿಸಿ ನಿಮ್ಮ ಅಡ್ಮಿಷನ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡಿ ಬರ್ತೀರಾ. ಸೊ ಇದೆಲ್ಲ ಆಗಬೇಕು ಅಂದರೆ ಸೊ ಜಸ್ಟ್ ಒಂದು ಏನು ಯೂಸ್ ಮಾಡ್ಕೊಂಡು ಯಾವ ಥರ ಮಾಡ್ಬೋದು, ಜಸ್ಟ್ ಟ್ರೈಯಿಂಗ್ ವಿತ್ ಯು ಗೈಸ್, ಓಕೆನಾ. ಸೊ ಏನಂತ ಹೇಳೋದಾದ್ರೆ, ಜೆಮಿನಿ ನಾನು ಯೂಸ್ ಮಾಡ್ತಾ ಇದ್ದೀನಿ, ನೀವು ಯಾವುದೇ ಚಾಟ್ ಬೋಟ್ನ ಯೂಸ್ ಮಾಡ್ಬೋದು, ಬಟ್ ಜೆಮಿನಿಲಿ ಒಂದು ಸ್ವಲ್ಪ ಹೊಸದು ಬಂದಿರೋದನ್ನ ಟ್ರೈ ಮಾಡೋಣ ಅಂತ ಅನ್ಕೊಂಡು ಏನಂತ ಬರಿಬೋದು ಅಂತ ಹೇಳಿದ್ರೆ, ಹೆಲ್ಪ್ ಮೀ, ಜಸ್ಟ್ ನಾನು ಇದು ಬೇರೆ ನಿಮಗೆ ಟ್ರೈ ಮಾಡ್ತಾ ಇರೋದು, ಬೇರೆ ಟೈಮಲ್ಲಿ ಟ್ರೈ ಮಾಡಿದೆ, ಇದು ಕಾನ್ಫಿಡೆನ್ಸ್ ಆಗಿ ಒಂದು ಪ್ರಾಂಪ್ಟ್ನ ಕೊಟ್ಟರೆ ರಿಯಲ್ ಟೈಮಲ್ಲಿ ನೀವು ಆ ಥರ ಟ್ರೈ ಮಾಡಿ, ನೀವು ಆ ಥರ ನಿಮ್ಮ ಕಾಲೇಜನ್ನ ಯಾವ್ದು ಸಿಗುತ್ತೆ ಅಂತ ಒಂದು ಚಾನ್ಸಸ್ನ ನೋಡ್ಬೋದಲ್ವಾ, ಅದ್ರ ಬಗ್ಗೆ ಯಾವ ಥರ ಕೊಡ್ಬೋದು ಅಂತ ಹೇಳ್ತಾ ಇದ್ದೀನಿ ಇವಾಗ. ಸೊ ಹೆಲ್ಪ್ ಮೀ ಇನ್ ಏನಂತ ಹೇಳ್ಬೋದು ಅಂದ್ರೆ, ಗೆಟಿಂಗ್ ಟು ನೋ ವೆದರ್ ಆರ್ ನಾಟ್ ವಿಲ್ ಐ ಬಿ ಏಬಲ್ ಟು ಗೆಟ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಇವಾಗ ಫಾರೆಸ್ಟ್ರಿ ಅಂತಾನೆ ತಗೊಳ್ಳೋಣ. ಫಾರೆಸ್ಟ್ರಿ ಸೀಟ್ ಇನ್ ಕಾಲೇಜ್ ಆಫ್ ಫಾರೆಸ್ಟ್ರಿ ಸಿರ್ಸಿ, ಕರ್ನಾಟಕ, for the KCET admission through the KCET admissions with my rank is ಅರೌಂಡ್ 6,500 ಅಂತ ಅನ್ಕೊಳ್ಳೋಣ. ಸೊ ನಂದು ರ್ಯಾಂಕು 3,500 4,000 ಇತ್ತು, ಆ ರೇಂಜಲ್ಲಿ ಇತ್ತು. ನನ್ನ ಅಗ್ರಿ ಪ್ರಾಕ್ಟಿಕಲ್ ರ್ಯಾಂಕು 137 ಇತ್ತು. ಸೊ ಕನ್ಸಿಡರಿಂಗ್ ದಿಸ್ 6,500 ಬಂದಿದೆ. ನೀವು ವಿತ್ ಅಗ್ರಿ ಪ್ರಾಕ್ಟಿಕಲ್ ರ್ಯಾಂಕ್ ಏನಿರುತ್ತೆ ಅದನ್ನು ಹಾಕಿ. ಸೊ ಇದು ನೀವು ಅಪ್ಲೈ ಮಾಡಿ, ಅಂದರೆ ಅಗ್ರಿ ಪ್ರಾಕ್ಟಿಕಲ್ ಇಲ್ಲ ಅಂತ ಅನ್ಕೊಳ್ಳೋಣ. ಆ್ಯಂಡ್ ಮೈ PUC PCMB percentage is, so considering that you have done really well, I will take it as 95% PCMB percentage ಏನಿರುತ್ತೆ ಅದು. ಆ್ಯಂಡ್ ಅದಾದಮೇಲೆ ಆ್ಯಂಡ್ ಐ ಬಿಲಾಂಗ್ ಟು 3A 3B ಅಂತ ಹೇಳ್ಕೊಳ್ಳೋಣ. ಜಸ್ಟ್ ಫಾರ್ ಎಕ್ಸಾಂಪಲ್, ಇಲ್ಲಿ ನಿಮ್ದು ಏನೇನು ಬರುತ್ತೆ ಅದನ್ನ ಅಲ್ಲಿ ಹಾಕಿ ಟ್ರೈ ಮಾಡಿ, ಸೊ ದಟ್ ನಿಮಗೂ ಒಂದು ಐಡಿಯಾ ಸಿಗುತ್ತೆ. ನೆಕ್ಸ್ಟ್ ನಾನು ಹೇಳ್ತೀನಿ ಯಾವ ಥರ ಆಗುತ್ತೆ ಅಂತ. 3B ಆ್ಯಂಡ್ ರೂರಲ್ ಕ್ಯಾಟಗರಿ. Can you please go through seat allotment process of last year for this college and help me in knowing the chances for this year ಅಂತ ಹಾಕಿದ್ರೆ ನೋಡೋಣ ಏನು ಹೇಳುತ್ತೆ ಅಂತ ಹೇಳಿ. ಸೊ ಎಲ್ಲ ಬರ್ದಿದ್ದೀನಿ. ಸೊ ನೀವು ಇದೇ ಥರನೇ ಬೇಕಾದರೆ ಪಾಸ್ ಮಾಡಿಕೊಂಡು ನೀವು ಏನೇನು ಬೇಕು, ಏನೇನು ಕ್ಯಾಟಗರೀಸ್ ಇರುತ್ತೆ ಅದನ್ನೆಲ್ಲ ಅಪ್ಲೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಇದು ಎಲ್ಲ ಅಕ್ರಾಸ್ ದ ವೆಬ್ ಸರ್ಚ್ ಮಾಡಿ ಹೇಳುತ್ತೆ ಅಂತ ಏನು ಹೇಳಿದ್ರೆ, ಏನು ಹೇಳ್ತಾ ಇದೆ ಅಂದರೆ ನೋಡಿ, ಜಸ್ಟ್ ಅ ಸೆಕೆಂಡ್. ಸೊ ಇಲ್ಲಿ ಹೇಳುತ್ತೆ ಇವಾಗ ನೆಕ್ಸ್ಟು, ಇವಾಗ KCET ರ್ಯಾಂಕ್ 6,500 ಇದೆ, PCMB ಪರ್ಸೆಂಟೇಜ್ 95% ಇದೆ, ಪುಟ್ ಇನ್ ಫ್ಯಾಂಟಾಸ್ಟಿಕ್ ಪೊಸಿಷನ್ ಆಗುತ್ತೆ. ದಿ ಕಾಲೇಜ್ ಫಾರ್ ಯೂನಿವರ್ಸಿಟಿ ಆಫ್ ಧಾರವಾಡ, ಅಂದರೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಧಾರವಾಡ ಏನು ಬರುತ್ತೆ,
is a premier institute for forest in Karnataka based on official cutoff from the previous year allotment seats. ಸೊ ಇದು ಎಲ್ಲಿಂದ ಡೇಟಾ ತಗೊಳ್ತು ಅಂತ ಹೇಳಿದ್ರೆ ಇಲ್ಲಿಂದ ಡೇಟಾ ತಗೊಂಡಿದೆ. ಅಂಡ್ ಯುವರ್ ಚಾನ್ಸಸ್ ಆಫ್ ಅಕರಿಂಗ್ ಯುವರ್ ಆರ್ ಎಕ್ಸೆಪ್ಷನಲಿ ಹೈ. ಅಂದ್ರೆ ಎಕ್ಸೆಪ್ಷನಲಿ ಹೈ ಅಂತ ಏನಕ್ಕೆ ಹೇಳ್ತಾ ಇದೆ ಅಂದ್ರೆ ನಿಮಗೆ ಆಲ್ಮೋಸ್ಟ್ ಆಗ್ಬೋದು ಇಲ್ಲಿ ಅಂತ ಹೇಳಿ, ನಿಮಗೆ ತಗೊಳ್ಳುವಂತ ಚಾನ್ಸಸ್ ತುಂಬಾ ಇದೆ ಅಂತ ಹೇಳ್ತಾ ಇದೆ. ಇಟ್ ಇಸ್ ಅ ಬ್ರೇಕ್ ಡೌನ್ ಆಫ್ ಲಾಸ್ಟ್ ಇಯರ್ಸ್ ಕಟ್ ಆಫ್ ಅಂತ ಹೇಳುತ್ತೆ ನೋಡಿ. ಲಾಸ್ಟ್ ಇಯರ್ಸ್ ಅಲಾಟ್ಮೆಂಟ್ ಟ್ರೆಂಡ್ಸ್ ಯಾವ ತರ ಆಗಿದೆ ಅಂದ್ರೆ, ಫಾರ್ ರೆಫರೆನ್ಸ್, ಫಾರೆಸ್ಟ್ ಫಾರೆಸ್ಟ್ರಿ ಸಿಸಿ ಕ್ಯಾಂಪಸ್ ಅಲ್ಲಿ ಕಟ್ ಆಫ್ ಜನರಲಿ ಇಟ್ಸ್ ಕಂಫರ್ಟಬಲ್ ಹೈಯರ್ ದನ್ ಕರೆಂಟ್ ರ್ಯಾಂಕ್. ಇಲ್ಲಿ ಹೇಳಿದ್ರೆ ಜನರಲ್ ಮೆರಿಟ್, ನೀವು ಜನರಲ್ ಮೆರಿಟ್ ಅಲ್ಲಿ ಕಾಲೇಜ್ ಆಫ್ ಫಾರೆಸ್ಟ್ರಿ ಬರ್ತೀರಾ ಅಂದ್ರೆ ನಿಮಗಿರುವಂತ ಆಪರ್ಚುನಿಟಿ ಇರೋದು 9,900 ಅಥವಾ 16. 3B ಕ್ಯಾಟಗರಿ ಜನರಲ್ ಇದ್ದೀರಾ ಅಂದ್ರೆ ನಿಮಗೆ ಲಾಸ್ಟ್ ಸೀಟ್ ಏನ್ ಬಂದಿದೆ ಅದು 8,234. 3B ರೂರಲ್ ಇದ್ರೆ 9,000 ಪ್ಲಸ್ ಇದ್ರೂ ಆಗುತ್ತೆ ಅಂತ ಹೇಳಿದ್ರೆ. The reservation between 15,000 24,000 ಚಾನ್ಸ್ ಇದೆ ಡಿಪೆಂಡಿಂಗ್ ಆನ್ ಅದರ್ ಪೀಪಲ್ ಆಪ್ಟಿಂಗ್ ನಾಟ್ ಟು ಸೆಲೆಕ್ಟ್ ದ ಸೀಟ್. ಸೊ ವಾಟ್ ಇಟ್ ಮೀನ್ಸ್ ಫಾರ್ ಯು ಅಂತ ಹೇಳಿದ್ರೆ 3B ಕ್ಯಾಟಗರಿ ದಿಸ್ ಇರುತ್ತೆ. ಆಮೇಲೆ ಬಿಕಾಸ್ ಆಫ್ ಯು ಆರ್ ಸಿಟಿಂಗ್ ನಿಯರ್ಲಿ 2,500 ರ್ಯಾಂಕ್ ಸೈಡ್ ಆಫ್ ಲಾಸ್ಟ್ ಇಯರ್ ಕ್ಲೋಸಿಂಗ್ ವಿಂಡೋ ಏನಂತಿದ್ರೆ, ಸೊ ಇಲ್ಲಿ ನೀವು ಪ್ರಾಬಬಿಲಿಟಿ ಏನ್ ಸೆಲೆಕ್ಟ್ ಮಾಡ್ಕೋಬಹುದು ಅಂದ್ರೆ ಅಟ್ಲೀಸ್ಟ್ ನಂದು ಅಟ್ಲೀಸ್ಟ್ ಕ್ಲೋಸ್ ಟು 80-85% ನಂದು ಆಗ್ಬೋದು ಸಿರ್ಸಿ ಕಾಲೇಜಲ್ಲಿ ಅಂತ ಆಗುತ್ತೆ. ಅಂಡ್ ರೂಲ್ ಸ್ಟಡಿ ಇರಬೇಕು, 10 years ನೀವು ಹಳ್ಳಿಲೇ ಓದಿದ್ರೆ ಆಗುತ್ತೆ. BO ಸೈನ್ ಆಗಿರ್ಬೇಕು ಅದಕ್ಕೆಲ್ಲ. ಅಂಡ್ ಇದೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೆಕ್ಟ್ ಆಗಿ ಮಾಡೇ ಮಾಡ್ತಾರೆ. ಅಂಡ್ ಡಿಫ್ರೆನ್ಸ್ ಸಿರ್ಸಿ ಅಂಡ್ ಪೊನ್ನಂಪೇಟೆ ಫಾರೆಸ್ಟ್ರಿ ಕಾಲೇಜ್ ಅಂತ ಅದನ್ನೇ ಕೊಟ್ಬಿಡುತ್ತೆ. ಸೊ ಇವಾಗ ನಾನು ಇದೇ ಪ್ರಾಂಪ್ಟ್ ನ ಇನ್ನೊಂದು ಚಾರ್ಟ್ ಅಲ್ಲಿ ಹಾಕಿ ಅಲ್ಲೇನಂತ ಕೇಳ್ತೀನಿ ಅಂದ್ರೆ ಹೆಲ್ಪಿಂಗ್ ಗೆಟ್ ಇನ್ ವೆದರ್ ಐ ವಿಲ್ ಗೆಟ್ ಆರ್ ನಾಟ್, ಲೆಟ್ಸ್ ಸೇ AML, what you can say, AML seat in engineering ಅವ್ರಿಗೆ ಹೇಳೋದಾದ್ರೆ RV ಕಾಲೇಜ್ in ಬೆಂಗಳೂರು ಸೀಟ್ ಇನ್ ಬೆಂಗಳೂರು. ಇದನ್ನೆಲ್ಲ ತೆಗಿತೀನಿ, ಇದೆಲ್ಲ ಬೇಡ ಅಂತ ಹೇಳಿ. ಸೀಟ್ ಕರ್ನಾಟಕ ಅಂಡ್ ಮೈ ರ್ಯಾಂಕ್ ಇಸ್ ದಿಸ್. ರ್ಯಾಂಕ್ ನಾನು ಲೆಟ್ಸ್ ಸೇ 10,000 ಇಡ್ತೀನಿ, ಸ್ವಲ್ಪ ಜಾಸ್ತಿನೇ ಇಟ್ಟು ನೋಡ್ತೀನಿ ಏನಂತ ಆಪ್ಷನ್ ಕೊಡುತ್ತೆ ಅಂತ ಹೇಳಿದ್ರೆ. PCMB ಇಷ್ಟಿದೆ ಅಂತ ಹೇಳಿದ್ರೆ ಇದನ್ನ ನಾವು ಇಂಜಿನಿಯರಿಂಗ್ ಚೆಕ್ ಮಾಡ್ತಾ ಇದೀವಿ. ಸೊ ನೋಡೋಣ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಇದರಲ್ಲಿ ನಿಮ್ಮ ಸೀಟ್ ಅಲಾಟ್ಮೆಂಟ್ ಯಾವ ತರ ಆಗುತ್ತೆ ಅಂತ ನೀವು ಪಕ್ಕ ಚೆಕ್ ಮಾಡಬಹುದು. 80-85% ಗೊತ್ತಾಗುತ್ತೆ. ದಯವಿಟ್ಟು ಇದನ್ನ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಅವ್ರಿಗೂ ಶೇರ್ ಮಾಡಿ ಒಂದು ಟ್ರಿಕ್ ನ ಯೂಸಿಂಗ್ AML. ವಿ ಕ್ಯಾನ್ ಗೆಟ್ ಟು ನೋ ಲಾಟ್ ಆಫ್ ಥಿಂಗ್ಸ್ ಅಂತಾರಲ್ವಾ, ಆ ತರ ಅಷ್ಟೇನೆ. ಕಂಗ್ರಾಚುಲೇಷನ್, ಫೆನಾಮಿನಲ್ ಅಕೌಂಟ್ ಇದೆ. 95% ಸೆಕೆಂಡ್ PUC ಬಂದಿದೆ, ಅದೆಲ್ಲ ಹೇಳುತ್ತೆ. ಅಂಡ್ ಲಾಸ್ಟ್ ಇಯರ್ ಹೇಳೋದಾದ್ರೆ ಜನರಲ್ ಮೆರಿಟ್ ಅವರಿಗೆ ಕ್ಲೋಸಿಂಗ್ ರ್ಯಾಂಕ್ ಕ್ಲೋಸ್ ಟೈಟ್ಲಿ ಅರೌಂಡ್, ಬಿಕಾಸ್ ದಿಸ್ ಕಾಲೇಜ್ ಇಸ್ ಬೀಯಿಂಗ್ ಅಂದ್ರೆ ಟಾಪ್ ಸರ್ಚ್ ಕಾಲೇಜ್ ಅಲ್ವಾ ಬೆಂಗಳೂರಲ್ಲಿ. ಇಲ್ಲಿ ಓದ್ಬೇಕಂದ್ರೆ ತುಂಬಾ ಜನ ಬರ್ತಾರೆ. ರ್ಯಾಂಕಿಂಗ್ ನೋಡಿದ್ರೆ ಈ ತರ ಇದೆ. 3B ರೂರಲ್ ಕ್ಯಾಟಗರಿ ಇದ್ರೆ 5,500 ಇದೆ. ನಿಮ್ಮ ಚಾನ್ಸ್ ಈ ವರ್ಷ ಏನಾಗುತ್ತೆ ಅಂದ್ರೆ is a bit difficult, but it is not entirely impossible depending on how options shift in the extended or casual rounds ಅಲ್ಲಿ ಯಾವ ತರ ಆಗುತ್ತೆ ಅದ್ರ ಮೇಲೆ ಆಗುತ್ತೆ ಅಂತ ಇದೆ. ಸೊ ಇದನ್ನೆಲ್ಲ ನೀವು ನೋಡ್ಕೊಂಡು ಹೋದ್ರೆ ಹೇಳುತ್ತೆ MS ರಾಮಯ್ಯದಲ್ಲಿ ಕಾಲೇಜ್ ಯಾವ ತರ ಇದೆ, ಬೇರೆ ಕಾಲೇಜಲ್ಲಿ ಯಾವ ತರ ಇದೆ ಅಂತ ಹೇಳಿ. ನಿಮಗೆ ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಬೇರೆ ಬೇರೆ ಕಡೆ ಎಷ್ಟೆಷ್ಟು ಕಟ್ ಆಫ್ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಇರ್ಬೋದು, RN ನಗರ ಕ್ಯಾಂಪಸ್ ಅಲ್ಲಿ PEC ಕಾಲೇಜ್, PS ಕಾಲೇಜಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ. ಅಂಡ್ ಸ್ಮಾರ್ಟ್ ಆಪ್ಷನ್ ಎಂಟ್ರಿ ಸ್ಟ್ರಾಟಜಿ ಏನ್ ಮಾಡ್ತೀರಾ ಅಂದ್ರೆ ನೀವು ಡ್ರೀಮ್ ಟೈರ್ ಫಸ್ಟಿಗೆ RVC ಪ್ಲೇಸ್ ಮಾಡ್ತೀರಾ. ಟಾರ್ಗೆಟ್ ಟೈರ್ ಅಲ್ಲಿ ಬೇರೆ ಬೇರೆ ಕಾಲೇಜಲ್ಲಿ ಟ್ರೈ ಮಾಡ್ಕೊಂಡ್ ಬರ್ತೀರಾ. ಅಂಡ್ PS ಅಲ್ಲಿ ಇದನ್ನ ಹಾಕೊಂಡ್ ಬರ್ತೀರಾ ಅಂತ ಕೇಳ್ತೀರಾ. ಓಕೆನಾ? ಸೊ ಇದನ್ನ ನೀವು ಗೋತ್ರೂ ಮಾಡಿದ್ರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಈ ತರ ಪ್ರಾಂಪ್ಟ್ ನ ಹಾಕಿ ಯು ಕ್ಯಾನ್ ಪ್ಲೇ ಅರೌಂಡ್ ಟು ಎನಿ ಲೆವೆಲ್. ನಿಮ್ಗೆ ಏನೇನು ಕ್ಲಾರಿಟಿ ಬೇಕೋ ಅದು ಸಿಗ್ತಾ ಹೋಗ್ತಾ ಇರುತ್ತೆ. ಅಂಡ್ ಲೆಟ್ಸ್ ಸೇ ಕ್ಯಾನ್ ಯು ಪ್ರೊವೈಡ್ me the table of colleges that I can try for AI or AML. ನೀವು ಯಾವ ಕೋರ್ಸ್ ಹೋಗ್ಬೇಕಂತಿದ್ರೆ ಅದನ್ನ ಮಾಡ್ರಿ. ಇದನ್ನ ಯು ಕ್ಯಾನ್ ಡೂ ಇಟ್ ಫಾರ್ ಅಗ್ರಿ, ಫಾರ್ಮ್ ಸೈನ್ಸ್, ವೆಟರ್ನರಿ, ಯಾವುದೇ ಕೋರ್ಸ್ ಆಗಿದ್ರೆ ಇದನ್ನ ಮಾಡಿದ್ರೆ ಇಟ್ ವಿಲ್ ಗೋ ಅಕ್ರಾಸ್ ದ ವೆಬ್ ಅಂಡ್ ಗೆಟ್ ಯು ದೋಸ್ ಥಿಂಗ್ಸ್ ದಟ್ ಕ್ಯಾನ್ ಬಿ ಡನ್. ಓಕೆನಾ? AIM ಇರೋದು ಐ ಕ್ಯಾನ್ ಟ್ರೈ ಫಾರ್ AML ಇರ್ಬೋದು. ಚೇಂಜಸ್ ದಟ್ ಕ್ಯಾನ್ ಟ್ರೈ ಫಾರ್ AML ಇನ್ ಬ್ಯಾಂಗ್ಳೂರು ಅಂತ ಹೇಳಿದ್ರೆ ನಾನು ಏನೇನು ಕೇಳ್ತಾ ಇದ್ದೀನಿ ಅಂದ್ರೆ ವಿತ್ ಕಾಲೇಜ್ ಕೋಡ್ ಅಂತ ಕೇಳ್ತೀನಿ. ಸೊ ದಟ್ ನಿಮಗೆ ಈಸಿ ಆಗುತ್ತೆ ಇದನ್ನ ಫೈಂಡ್ ಮಾಡಕ್ಕೆ. ನೋಡೋಣ ಏನ್ ಕೊಡುತ್ತೆ ಅಂತ ಹೇಳಿ. ಓಕೆ, ಇದು ವೆಬ್ ನ ಸರ್ಚ್ ಮಾಡ್ತಾ ಇದೆ ನಾವು. ಇದು ಎಲ್ಲ ಕ್ಯಾಟಗರಿನೂ ಹೋಗ್ಬಿಟ್ಟು ಅಲ್ಲಿನ ಕಾಲೇಜ್ ಕೋಡು ಮತ್ತೆ ಕ್ಯಾಟಗರಿ 3B ಆರ್ ಎಂಟರ್ ರಿಲಿಸಮ್ ಏನಿದೆ, ಪ್ರಾಬಬಿಲಿಟಿ ಆಗುತ್ತಾ ಇಲ್ವಾ ಅಂತ ಕೊಟ್ಟಿದೆ. ಸೊ ಇಷ್ಟು ಕಾಲೇಜ್ಗಳಿದೆ. ಅಂಡ್ ಮೋರ್ ಆಪ್ಷನ್ ಬೇಕಾದ್ರೆ ಎಕ್ಸ್ಪೋರ್ಟ್ ದ ಶೀಟ್ ಮಾಡ್ಬೋದು. ಲೆಟ್ಸ್ ಸೇ ನಾನು ಎಕ್ಸ್ಪೋರ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಇಟ್ ಹ್ಯಾಸ್ ಟು ಡೌನ್ಲೋಡ್ ಆಗಬೇಕು. ಓಕೆ, ಕ್ರಿಯೇಟಿಂಗ್ ಸ್ಪ್ರೆಡ್ ಶೀಟ್ ನ ಕ್ರಿಯೇಟ್ ಮಾಡ್ತಾ ಇದೆ. ನೋಡೋಣ ಏನ್ ಮಾಡುತ್ತೆ ಅಂತ. ಸೊ ನೋಡ್ಪ PUC ಮೇನ್ ಕಾಂಪಸ್ ಆನ್ ರಿಂಗ್ ರೋಡ್ ಏನಿರುತ್ತೆ ಸೆಪರೇಟರಿ ಕೋಡ್ಸ್ ಓಪನ್ ಶೀಟ್ಸ್ ಅಂತ ಕೊಟ್ರೆ, ಸೊ ಇಲ್ಲಿ ನಿಮಗೆ
ಎಕ್ಸೆಲ್ ಅಲ್ಲಿ ಅದನ್ನೇ ಕೊಟ್ಬಿಡುತ್ತೆ. ಸೊ ಯಾವ ಕಾಲೇಜ್ ಇದೆ, ಕಾಲೇಜ್ ನೇಮ್ ಏನು ಬರುತ್ತೆ ಅದು, ಆ್ಯಂಡ್ ಕಾಲೇಜ್ ನೇಮ್ ಬರುತ್ತೆ ಅದು. ಸೊ ಯು ಕ್ಯಾನ್ ಆಲ್ಸೋ ಆಸ್ ಫಾರ್ ದಿಸ್ ಒನ್ ಎಂಟ್ರಿ ರಿಲೀಸಮ್ ಏನು ಬರುತ್ತೆ ಅದನ್ನು ಗೊತ್ತಾಗ್ತಾ ಹೋಗುತ್ತೆ. ಸೊ ದಿಸ್ ಯು ಕ್ಯಾನ್ ಡೂ ಇಟ್ ಫಾರ್ ಎನಿ ಕೋರ್ಸ್ ದಟ್ ಯು ವಾಂಟ್. ಇದೊಂದು ಟ್ರಿಕ್ನ ತೋರ್ಸೋಣ ಅನ್ಕೊಂಡೆ, ಬಿಕಾಸ್ ತುಂಬ ಜನ ಡಿ ಎಮ್ ಮಾಡ್ತಾ ಇದ್ರು ಯಾವ ಥರ ತಿಳ್ಕೊಬೋದು, ಯಾವ ಥರ ಹೇಳ್ತೀರಾ ಅಂತೇಳಿ. ಆ್ಯಂಡ್ ಸಿನ್ಸ್ ಇಟ್ ಇಸ್ ಗೋಯಿಂಗ್ ಥ್ರೂ ಆಲ್ ದ ಥಿಂಗ್ಸ್, ಇನ್ನೂ ನೀವು ಚೆನ್ನಾಗಿ ಕೊಡಬೇಕು ಅಂತ ಹೇಳಿದ್ರೆ ಪ್ರಾಂಪ್ಟ್ನ ನೀವು ಕೆ ವೆಬ್ಸೈಟಿಗೆ ಹೋಗಿ ಇಲ್ಲಿ ಮಾಕ್ ಅಲಾಟ್ಮೆಂಟ್ ಅಂತ ಬರುತ್ತೆ. ಸೊ ಲಾಸ್ಟ್ ಇಯರ್ ಏನಾಗುತ್ತೆ ಕಟ್ ಆಫ್ ರೌಂಡಲ್ಲಿ, ಫಸ್ಟ್ ರೌಂಡು ಪ್ರಾವಿಷನಲ್ ಕಟ್ ಆಫ್ ಇರ್ಬೋದು. ಸೊ ಅಲ್ಲಿಗೆಲ್ಲ ಹೋಗ್ಬಿಟ್ಟು, ಸೊ ನೀವು ಯಾವ ಒಂದು ಕೋರ್ಸಿಗೆ ಹೋಗ್ತಾ ಇದೀರ ಅನ್ಕೊಳ್ಳಿ, ಇಂಜಿನಿಯರಿಂಗ್ ಹೋಗ್ತಾ ಇದೀರ ಅನ್ಕೊಳ್ಳಿ. ಸೊ ಇಂಜಿನಿಯರಿಂಗ್ ಅಲ್ಲಿ ಯಾವ್ಯಾವ ಕೋರ್ಸ್ಗೆ ಎಷ್ಟೆಷ್ಟು ರ್ಯಾಂಕಿಂಗ್ ಬಂದಿದೆ ಎಲ್ಲದನ್ನು ಕೊಡ್ತಾ ಇದ್ದಾರೆ. ಸೊ ನೀವು ಇಲ್ಲಿ ಏನ್ ಮಾಡ್ತೀರಾ ಅಂದ್ರೆ ಇದ್ರ ಜೊತೆಗೆ ನೀವೇನ್ ಮಾಡ್ಬೋದು ಅಂದ್ರೆ ಇಲ್ಲಿ ಆಪ್ಷನ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಿರುತ್ತೆ. ಇಟ್ ಈಸ್ ಪಾಸಿಬಲ್ ಇನ್ ಮೊಬೈಲ್ ಅಲ್ಲಿ ಹೋಗುತ್ತೆ, ನೀವು ಲ್ಯಾಪ್ಟಾಪ್ ಅಲ್ಲೇ ನೋಡ್ಬೇಕು ಅಂತ ಏನೂ ಇಲ್ಲ. ಇದು ಮೊಬೈಲ್ ಅಲ್ಲಿ ನೋಡ್ಬೋದು, ಲ್ಯಾಪ್ಟಾಪ್ ಅಲ್ಲೂ ನೋಡ್ಬೋದು. ಸೊ ನೀವು ಅಪ್ಲೋಡ್ ಫೈಲ್ಸ್ ಅಂತ ಕೊಟ್ರೆ ಇಲ್ಲಿರುವಂತ ಒಂದು ಏನಿದೆ ಈ ಇದೊಂದು PDF, ಅದಾದ್ಮೇಲೆ ಸೀಟ್ ಮ್ಯಾಟ್ರಿಕ್ಸ್ ಒಂದು PDF ಏನಿದೆ ಅದನ್ನು ಅಪ್ಲೈ ಮಾಡ್ಬಿಟ್ರೆ ಅದಿನ್ನೂ ಆರಾಮಾಗಿ ಹೇಳ್ಕೊಟ್ಟು ನಿಮ್ಗೆಲ್ಲ ಒಂದು ಒಳ್ಳೆ ಟೇಬಲ್ ನ ಕ್ರಿಯೇಟ್ ಮಾಡುತ್ತೆ. ಅದಾದ್ಮೇಲೆ ಇಷ್ಟು ಆಯ್ತು, ನೀವೇನು ಏನ್ ಮಾಡ್ಬೇಕು ಅಂದ್ರೆ ನನಗೆ ಲಾಸ್ಟ್ ಇಯರ್ ಅಲ್ಲಿ ಕ್ಯಾಂಪಸ್ ಹೈರಿಂಗ್ ಯಾವ ತರ ಆಗಿತ್ತು ಈ ಕಾಲೇಜಲ್ಲಿ ಅಂತ ಅದ್ರ ಬಗ್ಗೆನೂ ಒಂದು ರಿಪೋರ್ಟ್ ಕೊಡು ಅಂದ್ರೆ ಅದನ್ನು ಕೊಡುತ್ತೆ. ಸೊ ದಟ್ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅಲ್ಲಿ ಮಾಡ್ಕೊಂಡು ಹೋಗ್ಬೋದು. ಸೊ ಇದನ್ನು ಆದ್ಮೇಲೆ ಕ್ಯಾನ್ ಯು ಪ್ರೊವೈಡ್ ಲಿಂಕ್ಡ್ಇನ್ ಆಪ್ಷನ್ಸ್ ಟು ಕಾಂಟ್ಯಾಕ್ಟ್ ವಿತ್ ಸ್ಟೂಡೆಂಟ್ಸ್ ಜೊತೆ ನಾನು ಲಿಂಕ್ಡ್ಇನ್ ಅಲ್ಲಿ ಮಾತಾಡ್ಕೊಂಡು ಅವ್ರ ಜೊತೆನೂ ನಾನು ಅವ್ರಿಗೆ ಕೇಳ್ಬಿಟ್ಟು ಇಲ್ಲಿ ಕಾಲೇಜ್ ಜಾಯ್ನ್ ಆಗ್ಬೋದಾ ಇಲ್ವಾ ಅಂತ ಹೇಳಿ ಅದನ್ನು ಸಹ ಮಾಡೋದು. ಬಿಕಾಸ್ ಬಯೋಟೆಕ್ನಾಲಜಿ ಒಂದೊಂದು ಕಾಲೇಜು ಒಂದೊಂದ್ಸಲ ಹೇಳ್ತಾರೆ ಚೆನ್ನಾಗಿರುತ್ತೆ, ಒಂದೊಂದ್ ಕಡೆ ಚೆನ್ನಾಗಿರಲ್ಲ ಅಂತ ಹೇಳಿದಾಗ ಅಲ್ಲಿಗೂ ನೀವು ನೋಡ್ಬಿಟ್ಟು ಅಲ್ಲೂ ಅವ್ರನ್ನ ಕೇಳಿ ಒಂದು ರೆಸ್ಪಾನ್ಸ್ ನ ತಗೊಂಡು ನೀವು ಆರಾಮಾಗಿ ಅಲ್ಲಿ ಕೋರ್ಸಿಗೆ ಜಾಯ್ನ್ ಆಗ್ಬೋದಾ ಇಲ್ವಾ ಅಂತ ನಿಮಗೆ ಒಂದು ಐಡಿಯಾ ಸಿಗುತ್ತೆ. And so this is what I thought of explaining in this video. ಸೊ ನಿಮ್ಮ ಸೀಟ್ ಅಲಾಟ್ಮೆಂಟ್ನ ಯಾವ ಥರ ನೀವು ಕಂಡುಹಿಡ್ಕೋಬೋದು ಯೂಸಿಂಗ್ AI ಅಂತ ಒಂದು ವಿಡಿಯೋನ ಮಾಡೋಣ ಅಂತ ಅನ್ಕೊಂಡೆ. ಸಿನ್ಸ್ ಐ ಟ್ರೈಡ್ ಫಾರ್ ದಿಸ್ ಆ್ಯಂಡ್ ಇಟ್ ವರ್ಕ್ಡ್. ಆ್ಯಂಡ್ ನೀವು ಟ್ರೈ ಮಾಡಿ ಯಾವ ಥರ ಅನಿಸ್ತು ಅಂತ ಒಂದು ಒಳ್ಳೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಡೂ ಕಮೆಂಟ್ ಆ್ಯಂಡ್ ಡೂ ಸಬ್ಸ್ಕ್ರೈಬ್, ಬಿಕಾಸ್ ದಟ್ ಮೀನ್ಸ್ ಲಾಟ್ ಆಫ್ ಸಪೋರ್ಟ್ ಟು ಮೀ ಬಿಕಾಸ್ ಆಫ್ ವಾಟ್ ಎವರ್ ಐ ಆಮ್ ಟ್ರೈಂಗ್ ಟು ಬಿಲ್ಡ್ ಇನ್. ಆ್ಯಂಡ್ ದೆನ್ ನೆಕ್ಸ್ಟ್ ಏನ್ ಬೇಕು ರಿಕ್ವೈರ್ಮೆಂಟ್ಸ್ ಏನಿದೆ ಅದನ್ನ ದಯವಿಟ್ಟು ನಿಮಗೇನಾದ್ರು ಇದ್ರೆ ನನಗೆ ಇನ್ಸ್ಟಾಗ್ರಾಮ್ ಕಮೆಂಟ್ ಮಾಡಿ, ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಿ. ಐ ವಿಲ್ ಬಿ ಹ್ಯಾಪಿ ಟು ಹೆಲ್ಪ್ ಯು ಔಟ್. ಆರ್ ಎಲ್ಸ್ ಇಲ್ಲೇ ಕಮೆಂಟ್ ಮಾಡಿ, ಅದನ್ನು ನಾನು ಹೆಲ್ಪ್ ಮಾಡಕ್ಕೆ ರೆಡಿ ಇದ್ದೀನಿ ಏನೇ ಕ್ಲಾರಿಟಿ ಇದ್ರು. ಆ್ಯಂಡ್ ನಿಮಗೆ ಯಾವ್ದಾದ್ರು ಕಾಲೇಜಲ್ಲಿ ಕ್ಯಾಂಪಸ್ ಅಲ್ಲಿ ಯಾವ ತರ ಇದೆ, ಮೇಜರ್ ಕೋರ್ಸ್ ಯಾವ ತರ ವರ್ಕ್ ಆಗ್ತಿದೆ ಆ ತರ ತಿಳ್ಕೊಬೇಕಂದ್ರೆ ಕಮೆಂಟ್ ಮಾಡಿ. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾನು ಹೆಲ್ಪ್ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ, ಆ್ಯಂಡ್ ಥ್ಯಾಂಕ್ ಯು ಫಾರ್ ದಿಸ್ ವಿಡಿಯೋ. ಹೋಪ್ ಇದೊಂದು ಟ್ರಿಕ್ ನಿಮಗೆ ಹೆಲ್ಪ್ ಆಯಿತು. ಈ ಟ್ರಿಕ್ ಹೆಲ್ಪ್ ಆಗಿದ್ರೆ ಎಷ್ಟು ಹೆಲ್ಪ್ ಆಯಿತು ಅನ್ನೋದೊಂದು ಸ್ವಲ್ಪ ತಿಳಿಸಿ ಕಮೆಂಟಲ್ಲಿ, ಸೊ ದಟ್ ಬೇರೆಯವರು ಸಹ ಟ್ರೈ ಮಾಡಿದ್ರೆ ಅವರಿಗೂ ಸಹ ಹೆಲ್ಪ್ ಆಗುತ್ತೆ ಯೂಸಿಂಗ್ AI ಅಂತ ಹೇಳ್ತಾ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಹಿಯರ್. ಆ್ಯಂಡ್ ಸೊ ನೆಕ್ಸ್ಟ್ ಬರುವ ದಿನಗಳಲ್ಲಿ ತುಂಬ ವಿಡಿಯೋಸ್ ಬರ್ತಾ ಇರುತ್ತೆ CET ಮೇಲೆ. ಆಪ್ಷನ್ ಎಂಟ್ರಿಯಿಂದ ಹಿಡಿದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇಂದ ಹಿಡಿದು ಡಿಫ್ರೆಂಟ್ ಕೋರ್ಸ್ ಬಗ್ಗೆ ವಿಡಿಯೋಗಳು ಬರ್ತಾ ಇರುತ್ತೆ. ಸೊ ನಿಮಗೇನಾದರೂ ಫಾರೆಸ್ಟ್ರಿ, ಫಾರ್ಮ್ ಸೈನ್ಸ್ ಮತ್ತೆ ಫಾರೆಸ್ಟ್ರಿ ವರ್ಸಸ್ ಇಂಜಿನಿಯರಿಂಗ್ ಏನಾದರೂ ಬೇಕು, ಆ್ಯಂಡ್ ಇಂಜಿನಿಯರಿಂಗು ಅದಾದಮೇಲೆ ಫಾರ್ಮ್ ಸೈನ್ಸ್ ಬಗ್ಗೆ, ಅದರಲ್ಲೂ BSc ಫಾರೆಸ್ಟ್ರಿ ನಾನು ಓದಿರೋದ್ರಿಂದ ಅಲ್ಲಿಂದ ಕೋರ್ಸ್ ಡೀಟೇಲ್ಸ್ಗಳು ಹಾಕಿದ್ದೀನಿ, ವಿಡಿಯೋಗಳಿದೆ, ಅಲ್ಲಿಗೂ ಹೋಗಿ ನೋಡಿ ಅಂತ ಹೇಳ್ತಾ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್.